ಇವತ್ತು ನನ್ನ ಸ್ವಾತಂತ್ರ್ಯ ದಿನ. ಇವಳೇನಪ್ಪ ಆಗಸ್ಟಲ್ಲಿರೋ ಸ್ವಾತಂತ್ರ್ಯ ದಿನನ ಇವತ್ತು ಹೇಳ್ತಾವಳೆ ಅನ್ಕೋಬೇಡಿ. ಬೆಂಗಳೂರಲ್ಲಿರೋ ಪ್ರತಿಯೊಬ್ಬರಿಗೂ ಭಾನುವಾರನೇ ಸ್ವಾತಂತ್ರ್ಯ ದಿನ. ನಾನು ಬೆಳಗ್ಗೆ ಎದ್ದೇಳೋ ಅಷ್ಟರಲ್ಲಿ 11 ಗಂಟೆ ಆಗ್ಬಿಟ್ಟಿತ್ತು. ಅಷ್ಟೊತ್ತಿಗೆ ಸೂರ್ಯ ಬಂದಿದ್ದ. ಏನು ತಿಂಡಿ ಮಾಡ್ಕೊಂಡು ತಿನ್ನಬೇಕು ಅನ್ನೋದೇ ಒಂದು ದೊಡ್ಡ ತಲೆನೋವಾಗಿತ್ತು. ನಮ್ಮ ಹೆಣ್ಮಕ್ಳಿಗೆ ಬೆಳಗ್ಗೆ ಆದರೆ ಏನು ತಿಂಡಿ ಮಾಡಬೇಕು, ರಾತ್ರಿ ಆದರೆ ಏನು ಸಾಂಬಾರು ಮಾಡಬೇಕು ಅನ್ನೋದೇ ಒಂದು ತಲೆನೋವು. ಹಂಗೆ ಅಕ್ಕಿ ರೊಟ್ಟಿನ ಮಾಡ್ಕೊಂಡು ತಿನ್ನೋಣ ಅಂತ ಅಕ್ಕಿ ರೊಟ್ಟಿನ ಮಾಡಿದೆ. ನಾನು ಅಕ್ಕಿ ರೊಟ್ಟಿ ಹೇಗಿದೆ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನಾನು ತಿಂಡಿ ಮಾಡ್ಕೊಂಡು ತಿನ್ನೋ ಅಷ್ಟರಲ್ಲಿ ಅಲ್ಲೇ ಊಟ ಟೈಮ್ ಹೋಗಿತ್ತು. ಊಟ ತಿಂಡಿ ಎರಡನ್ನೂ ಒಟ್ಟಿಗೆ ಮುಗಿಸ್ಕೊಳ್ಳೋಣ ಅಂತ ರೊಟ್ಟಿ ಟೊಮೊಟೊ ಚಟ್ನಿನ ತಿಂದೆ. ಈಗಿರೋ ಕಿಚನ್ ಎಲ್ಲ ಕ್ಲೀನ್ ಮಾಡಬೇಕು ಅಂತ ಮನಸ್ಸು ಹೇಳ್ತಾ ಇದೆ. ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡು ದಾಳಿಂಬೆ ಹಣ್ಣು ತಿನ್ನೋಣ ಅಂತ ಹೊಟ್ಟೆ ಗಂಟೆಗೊಂದ್ಸಲ ಏನಾದರೂ ತಿಂತಿರ್ಬೇಕಣ್ರಿ. ಅದೆಲ್ಲ ಮುಗಿಸ್ಕೊಂಡು ತಲೆಗೆ ಆಯಿಲ್ ಹಾಕ್ಕೊಬೇಕಾಗಿತ್ತು. ತುಂಬ ಡ್ರೈ ಆಗಿಬಿಟ್ಟಿತ್ತು ಕೂದಲೆಲ್ಲ. ತಲೆಗೆಲ್ಲ ಆಯಿಲ್ ಹಾಕೊಂಡು ಮಸಾಜ್ ಮಾಡ್ಕೊಂಡು 1-2 ಅವರ್ ಚೆನ್ನಾಗಿ ನಿದ್ದೆ ಮಾಡಿದೆ. ನಾನು ನಿದ್ದೆ ಮಾಡಿ ಎದ್ಮೇಲೆ ನಮ್ಮ ಆಂಟಿ ಮತ್ತು ನನ್ನ ತಂಗಿ ಬಂದಿದ್ದರು. ಇಬ್ಬರು ಕಾಂತಿ ಸ್ವೀಟ್ಸ್ಗೆ ಹೋಗಿ ಕೇಕು ಮತ್ತು ಅವಳಿಗೆ ಬೇಕಾಗಿರೋದನ್ನೆಲ್ಲ ತಿನ್ಕೊಂಡು ಮನೆ ಕಡೆ ಬಂದೆ. ಹಾಗೆ ಕಾಂಟೇರ ಫಿಲಮ್ ಹಾಕಿದ್ರು. ಫಿಲಮ್ನ ನೋಡ್ಕೊಂಡು ಊಟ ಮುಗಿಸ್ಕೊಂಡು ಇವತ್ತಿನ ಮಿನಿ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು.